ಕಾಂಗ್ರೆಸ್ನಲ್ಲಿ ಕೋಲಾಹಲವೇ ಉಂಟಾಗ್ತಾ ಇದೆ. ಮುಸ್ಲಿಮರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾ ಇದೆಯಾ ಕಾಂಗ್ರೆಸ್? ನೋಡಿ, ಯಾರದ್ದೋ ಸಿಟ್ಟನ್ನ ಇನ್ಯಾರದ್ದೋ ಮೇಲೆ ಹಾಕ್ತಾ ಇದೆ ಕಾಂಗ್ರೆಸ್. ಏನಾಗ್ತಾ ಇದೆ? ಬೈ ಎಲೆಕ್ಷನ್ ಚುನಾವಣೆ ಮುಗಿದ ಬಳಿಕ ಇಬ್ಬರು ಮುಸ್ಲಿಂ ಮುಖಂಡರ ತಲೆದಂಡ ಆಗಿರುವುದು ಬೆಳಗ್ಗೆ ತಾನೇ ನಾನು ಹೇಳ್ತಾ ಇದ್ದೆ. 3 ಜನ ಮುಸ್ಲಿಂ ಮುಖಂಡರಿಗೆ ನೋಟಿಸ್ ಕೊಡಲಾಗಿದೆ, ಹೈಕಮಾಂಡ್ಗೆ ದೂರನ್ನ ಕೂಡ ಕೊಡಲಾಗಿದೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ಮುಸ್ಲಿಂ ಮುಖಂಡರುಗಳು ಕಾಂಗ್ರೆಸ್ ಅಭ್ಯರ್ಥಿಯ ಸೋಲಿಗೆ ಪಣ ತೊಟ್ಟಿದ್ರು. ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಯಾವುದೇ ಕೆಲಸ ಮಾಡಿರಲಿಲ್ಲ. ಇದೆಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಗೊತ್ತಾಗಿದೆ. ರಿಸಲ್ಟ್ ಬರೋದಕ್ಕಿಂತ ಮುಂಚೆಗೆ ಮುಸ್ಲಿಂ ಮುಖಂಡರನ್ನ ತಲೆದಂಡ ಮಾಡಿದೆ ಕಾಂಗ್ರೆಸ್ ಹೈಕಮಾಂಡ್. ಯಾಕೆ ಈ ರೀತಿ ನಿರ್ಧಾರ ಮಾಡ್ತಾ ಇದೆ? ಯಾಕೆ ಮುಸ್ಲಿಮರ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ? ಯಾಕೆ ಈ ರೀತಿಯ ಕ್ರೌರ್ಯ? ನೋಡಿ, ಕಾಂಗ್ರೆಸ್ಗೆ ಮುಸ್ಲಿಮರು ವೋಟ್ ಹಾಕಿಲ್ಲ ಅಂತ ಹೇಳಿಬಿಟ್ಟು ಮುಸ್ಲಿಂ ಮುಖಂಡರನ್ನ ತಲೆದಂಡ ಮಾಡಿದ್ರೆ, ಅವ್ರಿಗೆ ರಾಜೀನಾಮೆ ಕೊಡಿಸಿದ್ರೆ ಏನ್ ಕತೆ ಇದು? ಯಾಕೆ ಈ ರೀತಿ ಮಾಡ್ತಾ ಇದೆ? ಹಿಂದೆನೂ ಕೂಡ ಸಾಕಷ್ಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಸೋತಿದ್ದಾರೆ. ಯಾಕೆ? ನಮ್ಮ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕ್ಷೇತ್ರದಲ್ಲಿ ಸೋಲಿಲ್ವಾ? ಮಲ್ಲಿಕಾರ್ಜುನ ಖರ್ಗೆ ಅವರು ಸೋಲಿಲ್ವಾ? ಆಗ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡು ಸಿದ್ದರಾಮಯ್ಯನವರು ಇದೇ ರೀತಿಯ ಕ್ರಮವನ್ನ ತೆಗೆದುಕೊಂಡ್ರ? ಆಗ್ಲೂ ಕೂಡ ಇದೇ ರೀತಿ ಕ್ರಮ ತೆಗೆದುಕೊಂಡ್ರ? ಈಗ ಯಾಕೆ ಮುಸ್ಲಿಂ ಮುಖಂಡರುಗಳ ಮೇಲೆ, ಮುಸ್ಲಿಮರ ಮೇಲೆ ಈ ರೀತಿಯ ದಬ್ಬಾಳಿಕೆ, ಕ್ರೌರ್ಯ ಯಾಕೆ? ಇದಕ್ಕೆ ರಾಜ್ಯಾದ್ಯಂತ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ನೋಡಿ, ಈಗ ಆಲ್ರೆಡಿ ಇಬ್ಬರನ್ನ ತಲೆದಂಡ ಮಾಡಲಾಗಿದೆ. ಒಂದು ಸಿಎಂ ಸಿದ್ದರಾಮಯ್ಯ ಅವರ ರಾಜಕೀಯ ಕಾರ್ಯದರ್ಶಿ MLC ಆದಂತಹ ನಜೀರ್ ಅಹಮದ್ ಅವರು, ಅದರ ಜೊತೆಗೆ ಅಬ್ದುಲ್ ಜಬ್ಬಾರ್ ಅಲ್ಪಸಂಖ್ಯಾತ ಘಟಕದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅವರು ಕೂಡ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ನಜೀರ್ ಅಹಮದ್ ಅವರು ಕಾಂಗ್ರೆಸ್ MLC ಹಾಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ. ಮತ್ತೊಂದು ಪ್ರಶ್ನೆ, 3 ಜನರಿಗೆ ಕಾಂಗ್ರೆಸ್ನಿಂದ ದೂರು ಹೋಗಿದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ. ಅಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಕೂಡ ಇದ್ದಾರೆ, ಸಚಿವ ಜಮೀರ್ ಅಹಮದ್ ಖಾನ್ ಅವರು. ಸಚಿವ ಜಮೀರ್ ಅಹಮದ್ ಖಾನ್ ಅವರ ತಲೆದಂಡ ಆಗುತ್ತಾ? ಹಾಗಾದ್ರೆ ಅವರು ಕೂಡ ತಮ್ಮ ಸ್ಥಾನದಿಂದ ಕೆಳಗಿಳಿಬೇಕಾ? ಅವರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡು ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ? ಯಾಕೆ ಈ ರೀತಿ ನಿರ್ಧಾರ? ಈಗ ಆಲ್ರೆಡಿ ಇಬ್ರು ಕೂಡ ರಾಜೀನಾಮೆ ಕೊಡಬೇಕು ಅಂತ ಹೇಳಲಾಗಿದೆ. ಅದರಂತೆ ರಾಜೀನಾಮೆಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ನಾವು ಕೇಳ್ತಾ ಇರುವಂತಹ ಪ್ರಶ್ನೆ, ರಾಜ್ಯದ ಜನ ಕೇಳ್ತಾ ಇರುವಂತಹ ಪ್ರಶ್ನೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸೋತ್ರಲ್ಲ, ಆಗ ಯಾಕೆ ಈ ರೀತಿಯ ಕ್ರಮ ತೆಗೆದುಕೊಳ್ಳಿಲ್ಲ ಕಾಂಗ್ರೆಸ್ ಹೈಕಮಾಂಡು? ಖರ್ಗೆ ಅವರೇ ಸೋಲ್ತಾರೆ, ಆಗ ಯಾಕೆ ತಲೆದಂಡ ಆಗ್ಲಿಲ್ಲ? ಅಂದ್ರೆ ಇಲ್ಲಿ ಈಗಲೇನೆ ಇನ್ನು ರಿಸಲ್ಟೇ ಬರೋದಕ್ಕಿಂತ ಮುಂಚೆ ಈ ರೀತಿಯ ನಿರ್ಧಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿದೆ ಅಂತ ಹೇಳಿದ್ರೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿಯ ಪಿಕ್ಚರ್ ಏನಿರಬೇಡ, ರಾಜ್ಯದ ಜನರು ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಹಾಗಾದ್ರೆ ಸಚಿವ ಜಮೀರ್ ಅಹಮದ್ ಖಾನ್ ಅವ್ರಿಗೂ ಕೂಡ ಸಂಕಷ್ಟ ಕಾದಿದ್ಯಾ? ನಾವು ಆರಂಭದಲ್ಲೇ ಹೇಳ್ತಾ ಇದ್ವಿ, ಮುಸ್ಲಿಮರು ತಿರುಗಿ ಬಿದ್ದಿದ್ದಾರೆ. ಯಾಕಂದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 75,000ಕ್ಕೂ ಹೆಚ್ಚು ಮತದಾರರಿದ್ದಾರೆ, ಮುಸ್ಲಿಂ ಮತದಾರರು. ಕಾಂಗ್ರೆಸ್ ಗೆಲುವಿಗೆ ಸಹಕಾರಿ ಅವರೇನೆ, ದೊಡ್ಡ ಮಟ್ಟದಲ್ಲಿ ಪಿಲ್ಲರು ಅವರೇ ನಿರ್ಧಾರ ಮಾಡೋದು. ಆದ್ರೆ ಈ ಬಾರಿ ಆ ರೀತಿ ಇಲ್ಲ, ಪಿಕ್ಚರು ಬೇರೆ ರೀತಿನೇ ಇದೆ. ಅಲ್ಲಿ ಭಾಗಶಃ 11 ಜನ ಬಂಡಾಯ ಎದ್ದಿದ್ರು ಅಭ್ಯರ್ಥಿಗಳು, ಅವರಿಗೆ ಓಟು ಡಿವೈಡ್ ಆಗಿದೆ. 11 ಜನವೂ ಕೂಡ ಮುಸ್ಲಿಂ ಅಭ್ಯರ್ಥಿಗಳೇ. SDPI ಇಂದ ಅಫ್ಸರ್ ಕೊಡ್ಲಿಪೇಟೆ ಅವರಿದ್ರು, ಇನ್ನು ಬೇರೆ ಬೇರೆ ಮುಸ್ಲಿಂ ಮುಖಂಡರು ಬಂಡಾಯ ಎದ್ದಿದ್ರು. ಸಾದಿಕ್ ಪೈಲ್ವಾನ್ ಅವರು ಒಬ್ಬರೇ ಒಬ್ರು ತಮ್ಮ ಕಣದಿಂದ ಹಿಂದೆ ಸರಿದಿದ್ದ ತಕ್ಷಣ ಇರಬರ ಮುಸ್ಲಿಮರೆಲ್ಲ ಕಾಂಗ್ರೆಸ್ ಕಡೆಗೆ ಓಟ್ ಹಾಕ್ತಾರೆ ಅನ್ನೋದು ಸುಳ್ಳು, ತಕ್ಕ ಪಾಠ ಕಲಿಸ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಮುಸ್ಲಿಂ ಹೆಣ್ಣು ಮಕ್ಕಳೆಲ್ಲರೂ ಕೂಡ BJPಗೆ ವಾಲ್ತಾ ಇದ್ದಾರೆ ಅಂತ ಹೇಳಿ ನಾವು ಸಾಕಷ್ಟು ದಿನಗಳಿಂದ ಈ ಮಾತನ್ನ ಹೇಳ್ತಾ ಬಂದ್ವಿ. ಆದರೆ ಈಗ ಹೇಗಾಗಿದೆ ನೋಡಿ, ಆಲ್ರೆಡಿ ಸೋಲ್ತೀವಿ ಅನ್ನೋ ಮೆಸೇಜು ಪಾಸ್ ಆಗಿದೆ, ಆಲ್ರೆಡಿ ನಾವು ಸೋಲ್ತೀವಿ ಅಂತ ಹೇಳಿ. ಸೊ ಅದಕ್ಕೇನೆ ಈ ರೀತಿ ತಲೆದಂಡ ಮಾಡಿರೋದು. ಇಲ್ಲ ಅಂದಿದ್ರೆ ಯಾಕೆ ಮಾಡಬೇಕಿತ್ತು? ಮತ್ತೊಂದು ಮಾತು ಹೇಳಿದ್ವಿ, ಜಮೀರ್ ಅವರು ಬರಲೇ ಇಲ್ಲ, ಕೇರಳದಲ್ಲೇ ಠಿಕಾಣಿ, ಇನ್ನೊಂದು 2-3 ದಿನ ಇರಂಗ್ ಬರ್ತಾರೆ,
ಹಾಗೆ ಬಂದ ಪುಟ್ಟ ಹೋದ ಪುಟ್ಟ ಕಾಟಾಚಾರಕ್ಕೆ ಬಂದು ಹೋಗ್ತಾರೆ. ಅಬ್ದುಲ್ ಜಬ್ಬಾರ್ ಅವ್ರ ಹತ್ರನೂ ಮಾತಾಡಲಿಲ್ಲ ಜಮೀರ್ ಅವರು, ಅವರ ಮನವನ್ನು ಕೂಡ ಒಲಿಸಲಿಲ್ಲ. ಅದರ ಜೊತೆಗೆ CM ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಅವರೊಟ್ಟಿಗೂ ಕೂಡ ಮಾತಾಡಲಿಲ್ಲ. ಬಂದರೆ ರೊಟ್ಟಿ ತಿಂತಾರೆ, ಅದೇ ರೀತಿ ಹೋಗ್ತಾರೆ. ಹಾಗಾಗಿ ಇಬ್ಬರ ತಲೆದಂಡ ಮಾಡಿ ಕಾಂಗ್ರೆಸ್ಸು ಈ ರೀತಿಯ ನಿರ್ಧಾರ ಮಾಡಿರೋದಕ್ಕೆ ಸಾಕಷ್ಟು ಖಂಡನೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾಕೆ ಮುಸ್ಲಿಮರ ವಿರುದ್ಧ ಈ ರೀತಿ ಕ್ರಮ ತೆಗೆದುಕೊಳ್ತಾ ಇದೆ? ಮುಸ್ಲಿಮರು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಸರಿಯಾಗಿ ಬುದ್ಧಿ ಕಲಿಸಬೇಕಾಗತ್ತೆ. ಸೊ ಮತ್ತೊಂದು ಕಡೆ ಸಚಿವ ಜಮೀರ್ ಅಹಮದ್ ಅವರಿಗೆ ಏನಾಗಬಹುದು, ಅವರ ತಲೆದಂಡ ಕೂಡ ಆಗುತ್ತಾ, ಏನು ಕ್ರಮ ತೆಗೆದುಕೊಳ್ಳುತ್ತೆ, ಈ ವಿಚಾರ ಅಂತೂ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಕಾದು ನೋಡಬೇಕು.